ಬಂಧುಗಳೇ, ನಾವೀಗ ಹೊರಟಿರುವುದು ಸಾಸಿವೆ ಕಾಳ ಗಣಪತಿಯ ದೇವಸ್ಥಾನ ನೋಡಲಿಕ್ಕೆ. ಹಂಪಿಯ ಈ ಸಾಸಿವೆ ಕಾಳ ಗಣಪತಿ ಹಂಪಿಯ ವಿರೂಪಾಕ್ಷ ದೇವಾಲಯದಿಂದ ಒಂದು 2-3 ಕಿಲೋಮೀಟ್ರ ಸಮೀಪದಲ್ಲಿಯೇ ಇರುತ್ತದೆ. ಈ ಸಾಸಿವೆ ಕಾಳ ಗಣಪತಿ ಹೆಸರಿಗೆ ಸಾಸಿವೆ ಅಂದರೆ ಅತಿ ಚಿಕ್ಕ ಒಂದು ಕಾಳ ಸಾಸಿವೆ ಅಂತ ಹೆಸರಿದೆ. ಆದರೆ ಇದು ಬಹಳ ಬೃಹತ್ತಾಕಾರದಲ್ಲಿದೆ. ಹೇಗೆಂದರೆ ಸಾಸಿವೆ ಕಾಳ ಗಣಪತಿ ಅಂದರೆ ನಮಗೆ ಭಾಳ ಚಿಕ್ಕ ಗಣಪತಿ ಇರಬಹುದೇನೋ ನಮ್ಮ ಮನಸ್ಸಿನಲ್ಲಿ ತೋಚುತ್ತದೆ. ಆದರೆ ಇದು ಭಾರಿ ಬೃಹತ್ ಒಂದು ಆಕಾರದಲ್ಲಿ ಸಾಸಿವೆ ಕಾಳ ಗಣಪತಿ ದೇವಸ್ಥಾನವನ್ನು, ಸಾಸಿವೆ ಕಾಳ ಗಣಪತಿಯ ಮೂರ್ತಿಯನ್ನು ಕೆತ್ತಲಾಗಿದೆ. ನಮಗೆ ದೊರಕುವ ಈ ಸ್ಮಾರಕ ಶಿಲ್ಪ 2.4 ಮೀಟರ್ ಎತ್ತರದ 4 ಕೈಗಳಿರುವ ಗಣೇಶನನ್ನು ಸಾಸಿವೆ ಕಾಳ ಗಣೇಶ ಎಂದು ಕರೆಯಲಾಗುತ್ತದೆ. ಶಿಲ್ಪದ ಮುಂಭಾಗವು ಗಣೇಶನ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿದೆ. ಗಣೇಶನು ತನ್ನ ತಾಯಿಯ ತೊಡೆಯ ಮೇಲೆ ಇರುವಂತೆ 2 ಆಸನ ಭಾಗಗಳನ್ನು ಶಿಲ್ಪದ ಹಿಂಭಾಗದಲ್ಲಿ ತೋರಿಸುವ ಮೂಲಕ ಶಿಲ್ಪಿಯು ತನ್ನ ಕಲಾ ನೈಪುಣ್ಯತೆಯನ್ನು ತೋರಿದ್ದಾನೆ. ಬಂಧುಗಳೇ, ಈಗ ನಾವು ಸಾಸಿವೆ ಕಾಳ ಗಣಪತಿ ದೇವಸ್ಥಾನವನ್ನು ನೋಡಿ ಸಾಷ್ಟಾಂಗ ನಮಸ್ಕರಿಸಿ ಈಗ ಹಂಪಿಯ ಶ್ರೀ ಕೃಷ್ಣ ದೇವಾಲಯವನ್ನು ನೋಡಲು ನಾವು ಬಂದಿದ್ದೇವೆ. ಇದು ಹಂಪಿಯ ಶ್ರೀಕೃಷ್ಣ ದೇವಾಲಯ. ಬೃಹದಾಕಾರದ ಕಂಬಗಳು, ಮುಂದಿನ ಒಂದು ಮಂಟಪ ನಮ್ಮನ್ನು ಆಕರ್ಷಿಸುತ್ತದೆ. ಇದನ್ನು ಕ್ರಿಸ್ತಶಕ 1513ರಲ್ಲಿ ಕೃಷ್ಣದೇವರಾಯನು ಕಟ್ಟಿಸಿದ ಈ ಭವ್ಯ ದೇವಾಲಯವು ಕೃಷ್ಣಾಪುರದಲ್ಲಿದೆ. ಇದಕ್ಕೆ ಬಜಾರು ಮತ್ತು ಪೂರ್ವ ಭಾಗದಲ್ಲಿ ಪುಷ್ಕರಣಿ ಇದೆ. ಕೃಷ್ಣದೇವರಾಯನು ಒರಿಸ್ಸಾದ ಗಜಪತಿ ರಾಜರನ್ನು ಸೋಲಿಸಿ ಉದಯಗಿರಿಯಿಂದ ತಂದ ಬಾಲಕೃಷ್ಣನ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಿದನೆಂದು ಶಾಸನವು ತಿಳಿಸುತ್ತದೆ. ಪೂರ್ವ ದಿಕ್ಕಿನ ಪ್ರವೇಶ ದ್ವಾರಕ್ಕೆ ಎತ್ತರದ ಗೋಪುರವಿದೆ. ಗೋಪುರದ ಮೊದಲು ಅಂತಸ್ತಿನ ಪಶ್ಚಿಮ ಒಳಭಾಗದಲ್ಲಿ ಶ್ರೀಕೃಷ್ಣದೇವರಾಯನು ಒರಿಸ್ಸಾ ದಂಡಯಾತ್ರೆಯಲ್ಲಿ ವಿಜಯಿಯಾಗಿ ಹಿಂತಿರುಗುವಾಗ ದೃಶ್ಯಾವಳಿಯನ್ನು ಗಾರೆ ಶಿಲ್ಪದಲ್ಲಿ ನಿರೂಪಿಸಲಾಗಿದೆ. ಇಲ್ಲಿರುವ ಬಜಾರಿನಲ್ಲಿ ಪ್ರತಿ ಸೋಮವಾರ ಸಂತೆ ನಡೆಯುತ್ತಿತ್ತು. ಅಲ್ಲಿ ದಿನಸಿ ಪದಾರ್ಥಗಳು ಮಾರಾಟವಾಗುತ್ತಿತ್ತೆಂದು ಶಾಸನವು ತಿಳಿಸುತ್ತದೆ. ಬಂಧುಗಳೇ, ಹೀಗೆ ನಾವು ಹಂಪಿಯ ವಿಜಯನಗರದ ಅರಸರ ಒಂದು ಅನೇಕ ದೇವಾಲಯಗಳನ್ನು ನಾವು ನೋಡಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈಗ ನಾವು ತೆರಳುತ್ತಿರುವುದು ಮುಂದಿನ ಒಂದು ದೇವಸ್ಥಾನ
ಈ ದೇವಸ್ಥಾನ ಕೃಷ್ಣದೇವರಾಯನ ಕೃಷ್ಣದೇವ ಒಂದು ದೇವಸ್ಥಾನದ ಹತ್ತಿರ ಇರುವ ಒಂದು ಬೃಹದಾಕಾರದ ಶಾಸನ ಹೊಂದಿದೆ. ಈ ಶಾಸನದಲ್ಲಿಯ ಅಕ್ಷರಗಳು ನಮಗೆ ಅಷ್ಟಾಗಿ ಅಚ್ಚುಕಟ್ಟಾಗಿ ಎದ್ದು ಕಾಣದಿದ್ದರೂ ಕೂಡ ಆ ಒಂದು ಗತವೈಭವದಲ್ಲಿ ಕೆತ್ತಿದ ಒಂದು ಶಿಲ್ಪಕಲೆ ಶಾಸನವು ಆವತ್ತಿನ ರಾಜರುಗಳಿಗೆ ಪ್ರಜೆಗಳಿಗೆ ಅದು ಸಹಜವಾಗಿ ಅವರಿಗೆ ಆ ಅಕ್ಷರಗಳನ್ನು ಓದಿ ತಿಳಿದುಕೊಳ್ಳುವ ಸಾಮರ್ಥ್ಯವಿತ್ತೆಂದು ನಾವು ಊಹಿಸಬಲ್ಲೆವು. ಹಾಗೆಯೇ ಇನ್ನು ಮುಂದಿನ ದೇವಸ್ಥಾನ ನಮಸ್ಕರಿಸಿ ನಾವು ಬರುವಾಗ ಬಡವಲಿಂಗ ಅಥವಾ ದೊಡ್ಡ ಶಿವಲಿಂಗ ದೇವರಿಗೆ ನಮಸ್ಕರಿಸಿ ಈಗ ನಾವು ಮುಂದೆ ತೆರಳುವಾಗ ಈ ಬಡವಲಿಂಗ ಅಥವಾ ದೊಡ್ಡ ಶಿವಲಿಂಗ ದೇವಸ್ಥಾನಕ್ಕೆ ನಾವು ನಮಸ್ಕರಿಸಿ ಈಗ ನಮ್ಮ ಮುಂದಿನ ಒಂದು ದೇವಸ್ಥಾನಕ್ಕೆ ನಾವು ತೆರಳುವಾಗ ಇಲ್ಲಿ ಅನೇಕ ದೂರದಿಂದ ಬಂದ ಪ್ರವಾಸಿಗರು ನಮಗೆ ಕಾಣಸಿಗುತ್ತಿದ್ದರು. ಇದು ಬಡವಲಿಂಗ ಅಥವಾ ದೊಡ್ಡ ಶಿವಲಿಂಗ ನಮಗೆ ಈಗ ಕಾಣಸಿಗುತ್ತದೆ. ಈ ದೊಡ್ಡ ಶಿವಲಿಂಗ ನರಸಿಂಹ ಗುಡಿಯ ಪಕ್ಕದಲ್ಲಿರುವ ಗುಡಿಯಲ್ಲಿ 3 ಮೀಟರ್ ಎತ್ತರದ ಏಕಶಿಲಾ ಶಿವಲಿಂಗವೂ ಇದೆ. ಇದರ ಸುತ್ತ ಸದಾಕಾಲ ಸುಮಾರು 3 ಅಡಿ ನೀರು ಕಾಣುತ್ತದೆ. ಈ ಲಿಂಗವನ್ನು ಒಬ್ಬ ಬಡ ಹೆಂಗಸು ಹೆಣ್ಣು ಮಗಳು ಸ್ಥಾಪಿಸಿದಳೆಂಬ ಕಾರಣದಿಂದ ಇದಕ್ಕೆ ಬಡವಲಿಂಗ ಎಂಬ ಹೆಸರು ಬಂದಿತ್ತೆಂದು ಐತಿಹ್ಯವಿದೆ. ಕಮಲಾಪುರಕ್ಕೆ ಸಾಗುವ ಮಾರ್ಗದಲ್ಲಿಯೇ ತಿರುವಿನ ಬಳಿ 2 ಗುಡಿಗಳಿವೆ. ಅವುಗಳಲ್ಲಿ ಒಂದು ಚಂಡಿಕೇಶ್ವರ ದೇವಾಲಯ. ಇದು ಮೂಲತಃ ವೈಷ್ಣವ ತಿರುವೆಂಗಳನಾಥ ದೇವಾಲಯ. ಹಾಗೆ ನಮಗೆ ಈಗ ಕಾಣುತ್ತಿರುವುದು ಬಂಧುಗಳೇ, ನಾವು ಭಕ್ತಿಯಿಂದ ನಮಸ್ಕರಿಸುವ ದೇವರು ನರಸಿಂಹ ಗುಡಿ. ನರಸಿಂಹ ಗುಡಿ ದೇವಸ್ಥಾನಕ್ಕೆ ನಾವು ಭಕ್ತಿಯಿಂದ ಅತಿ ಒಂದು ನಯವಿನಯ ನಮ್ರತೆ ವಿಧೇಯತೆಯಿಂದ ನಮಸ್ಕಾರಗಳನ್ನು ಹಾಕಿ ನಾವು ಮುಂದೆ ತೆರಳುವಾಗ ನಮಗೆ ತೋಚಿದ್ದು ವಿಜಯನಗರ ಕಾಲದ ಮಹತ್ವದ ಮೂರ್ತಿ ಶಿಲ್ಪವು ಈ ನರಸಿಂಹ ಗುಡಿ ನರಸಿಂಹ ಮೂರ್ತಿ ಇದಾಗಿದೆ. ಬಂಧುಗಳೇ, ಈಗ ನಾವು ಕಾಣುತ್ತಿರುವುದು ಇದು ಅಕ್ಕ ತಂಗಿಯರ ಕಲ್ಲು ಅಥವಾ ಅಕ್ಕ ತಂಗಿಯರ ಗುಂಡಿ ಅಂಥೇಳಿ ಇದಕ್ಕೆ ಕರೆಯುತ್ತಾರೆ. ಈಗ ನಾವು ಅಕ್ಕ ತಂಗಿಯರ ಒಂದು ಗುಂಡಿ
ನೋಡಿ, ನಾವು ಈಗ ಶಿವ ದೇವಾಲಯದ ಮುಂದೆ ಬಂದು ನಿಂತಿದ್ದೇವೆ. ಈ ಶಿವ ದೇವಾಲಯಕ್ಕೆ ನಾವು ನಮಸ್ಕರಿಸಲು ಈಗ ತೆರಳುತ್ತಿದ್ದೇವೆ. ಭಕ್ತಿಯಿಂದ ಆ ಶಿವ ದೇವಾಲಯವನ್ನು ನೋಡಲು ನಾವೀಗ ತೆರಳುತ್ತಿದ್ದೇವೆ. ಈಗ ನಾವು ಶಿವ ದೇವಾಲಯದ ಅತಿ ಹತ್ತಿರ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ಮತ್ತೆ ನಾವು ತೆರಳುತ್ತಿದ್ದೇವೆ. ಬಂಧುಗಳೇ, ಈಗ ನಾವು ಶಿವ ದೇವಾಲಯವನ್ನು ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ಈಗ ನಾವು ಹಜಾರ ರಾಮಚಂದ್ರ ದೇವಾಲಯ ಮತ್ತು ಪಾನ್ ಸುಪಾರಿ ಬಜಾರು ಈ ಒಂದು ಆವರಣದಲ್ಲಿ ಸಾಗುತ್ತಿದ್ದೇವೆ. ಈಗ ನಾವು ಹಜಾರ ರಾಮಚಂದ್ರ ದೇವಾಲಯವಿರುವ ಆವರಣಕ್ಕೆ ಬಂದಿದ್ದೇವೆ. ಬಂಧುಗಳೇ, ಈ ಹಜಾರ ರಾಮಚಂದ್ರ ದೇವಾಲಯಕ್ಕೆ ತನ್ನದೇ ಆದ ಸ್ವತಂತ್ರ ಪ್ರಕಾರ ಆವರಣವನ್ನು ಹೊಂದಿದ್ದು, ಪೂರ್ವಾಭಿಮುಖವಾಗಿ ತಳವಿನ್ಯಾಸದಲ್ಲಿ ಗರ್ಭಗೃಹ, ಇಲ್ಲಿ ಕಂಬಗಳು ಕಾಣುತ್ತಿವೆಯಲ್ಲ, ಈ ಕಂಬಗಳ ಕುಸುರಿ ಕೆಲಸ ಯಾರನ್ನಾದರೂ ಆಕರ್ಷಿಸುತ್ತದೆ. ಮತ್ತು ಕಂಬಗಳಿರುವ ನವರಂಗಕ್ಕೆ 3 ದಿಕ್ಕುಗಳಲ್ಲಿ ಪ್ರವೇಶ ಮಂಟಪಗಳಿವೆ. ದೇವಾಲಯಕ್ಕೆ ಪೂರ್ವ ಮತ್ತು ಉತ್ತರ ಭಾಗಗಳಲ್ಲಿ ಪ್ರವೇಶ ದ್ವಾರವಿದ್ದು, ಕ್ರಿಸ್ತಶಕ 14 ಮತ್ತು 15ನೇ ಶತಮಾನದಲ್ಲಿ ಕಣಶಿಲೆಯಿಂದ ನಿರ್ಮಿಸಿದ ಈ ದೇವಾಲಯದ ಗೋಡೆಯಲ್ಲಿ ರಾಮಾಯಣ ಮತ್ತು ಭಾಗವತದ ಪ್ರಮುಖ ಘಟನೆಗಳನ್ನು ಉಬ್ಬು ಶಿಲ್ಪಗಳ ಶಿಲಾಫಲಕಗಳ ಮೂಲಕ ತೋರಲಾಗಿದೆ. ಈಗ ನಮಗೆ ಕಾಣುತ್ತಿರುವುದು ಮಹಾನವಮಿ ದಿಬ್ಬ. ಉಬ್ಬು ಶಿಲ್ಪಗಳ ಫಲಕಗಳಿಂದ ಕೂಡಿದ ಮೆಟ್ಟಿಲುಗಳು, ಮಾಳಿಗೆಯ ವೇದಿಕೆಯನ್ನು ಮಹಾನವಮಿ ದಿಬ್ಬ ಎಂದು ಕರೆಯಲಾಗುತ್ತದೆ. ಈ ವೇದಿಕೆಯ 4 ಭಾಗಗಳ ಗೋಡುಗಳಲ್ಲಿ ಪ್ರಾಣಿ ಶಿಲ್ಪಗಳನ್ನು ನೋಡಬಹುದು. ಮಹಾನವಮಿ ಹಬ್ಬದಲ್ಲಿ ರಾಜನು ವೇದಿಕೆಯಲ್ಲಿ ವಿಜೃಂಭಣೆಯಿಂದ ಆಸೀನರಾಗಿ ಅಲ್ಲಿ ನಡೆಯುತ್ತಿದ್ದ ಉತ್ಸವಗಳನ್ನು ನೋಡುತ್ತಿದ್ದರೆಂದು ಸಾಹಿತ್ಯದ ಮೂಲಗಳಿಂದ ತಿಳಿದುಬರುತ್ತದೆ. ಶಿಷ್ಟ ಶಿಲೆಯಿಂದ ನಿರ್ಮಿಸಿದ ಪಾವ್ಯಾಟಿಗಳ ಕೊಳ, ಪುಷ್ಕರಣಿ, ವಿಶಾಲವಾದ ಸಾರ್ವಜನಿಕ ಸ್ನಾನದ ಗೃಹ, ಭೂಮಟ್ಟದ ದೇವಾಲಯ ಮತ್ತು ರಾಜನ ಒಡ್ಡೋಲಗ, ಭುವನ ವಿಜಯ ಮುಂತಾದ ಕಟ್ಟಡಗಳು ರಾಜ ಪ್ರಾಂಗಣದ ಪ್ರಮುಖ ರಚನೆಗಳಾಗಿವೆ. ಈಗ ನಾವು ಹೊರಟಿರುವುದು ರಾಣಿಯರ ಸ್ನಾನಗೃಹ. ರಾಣಿಯರ ಸ್ನಾನಗೃಹ
ಹಂಪಿಗೆ ತೆರಳುವ ರಸ್ತೆಯ ಬಲಬದಿಗೆ ರಾಣಿಯರ ಸ್ನಾನಗೃಹವೂ ಇದೆ. ರಾಣಿಯರ ಸ್ನಾನಗೃಹವು ಚೌಕಾಕಾರ ಕಟ್ಟಡವಾಗಿದ್ದು ಬೇಲಿಯಿಂದ ರಕ್ಷಿಸಿದ ಉದ್ಯಾನವನದ ಮಧ್ಯದಲ್ಲಿರುವ ಭವ್ಯ ರಚನೆಯಾಗಿದೆ. ಹಾಗೆ ನಾವು ತೆರಳುತ್ತಾ ಈಗ ರಾಣಿಯರ ಸ್ನಾನಗೃಹವನ್ನು ಸಮೀಪಿಸುತ್ತಿದ್ದೇವೆ. ನಾವು ಬಿಜಾಪುರ ಈಗ ವರ್ಷ 3 ತಿಂಗಳು ಆಗ್ತದೆ ಮಾಡಿ ಒಂದು 200 ಮಾಡಿ ಸುಮ್ಮನೆ ಕೊಟ್ಬಿಟ್ಟು ವಿರೂಪಾಕ್ಷ ದೇವಾಲಯದ ಒಂದು ಸನ್ನಿಧಿಯಿಂದ ಪೂಜೆ ಸಲ್ಲಿಸಿ ನಮಸ್ಕರಿಸಿ ಈಗ ರಾಣಿ ಸ್ನಾನಗೃಹ ಮ್ಯಾಲ ಫ್ಯಾಕ್ಟರಿ ಓಕೆ ಸರ್. ರಾಣಿ ಸ್ನಾನಗೃಹದಿಂದ ಈಗ ನಾವು ಹೊರಗೆ ಹೋಗ್ತಾ ಇದ್ದೀವಿ. ರಾಣಿ ಸ್ನಾನಗೃಹದಿಂದ ಹೋಗ್ತಾ ಇದ್ದೀವಿ. ಹಂಪಿಯ ವಿರೂಪಾಕ್ಷ ದೇವಸ್ಥಾನದ ಸನ್ನಿಧಿಯಿಂದ ಪೂಜೆ ಸಲ್ಲಿಸಿ ನಮಸ್ಕರಿಸಿ ನಾವು ನಮಸ್ಕಾರ ವೀಕ್ಷಕರೇ, ಬಂಧುಗಳೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಸಿಗೋಣ.